ಇಂದು ಮಾತೆ ಕಾತ್ಯಾಯಿನಿ ದೇವಿಯ ಕಥೆಯನ್ನು ಕೇಳೋಣ. ನವರಾತ್ರಿಯ 6ನೇ ದಿನ ಪೂಜಿಸಲ್ಪಡುವ ದೇವಿಯೇ ಕಾತ್ಯಾಯಿನಿ ದೇವಿ. ಇವರು ಶಕ್ತಿಯ ಅವತಾರವಾಗಿದ್ದು ದುಷ್ಟಶಕ್ತಿಗಳನ್ನು ಸಂಹರಿಸಲು ಅವತರಿಸಿದವರು. ಕಥೆ: ಒಂದಾನೊಂದು ಕಾಲದಲ್ಲಿ ಮಹರ್ಷಿ ಕಾತ್ಯಾಯನ ಅತ್ಯಂತ ಭಕ್ತಿಯಿಂದ ಮಹಾದೇವಿಯನ್ನು ಆರಾಧಿಸುತ್ತಿದ್ದರು. ಅವರ ಭಕ್ತಿ ನೋಡಿ ದೇವಿಯ ಕೃಪೆಯಿಂದ ಅವರ ಗ್ರಹದಲ್ಲಿ ದೇವಿಯೇ ಪುತ್ರಿಯಾಗಿ ಅವತರಿಸಿದರು. ಆ ಕಾರಣದಿಂದ ಅವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು. ಇನ್ನೊಂದೆಡೆ ಅಸುರಾಧಿಪತಿ ಮಹಿಷಾಸುರನು ದೇವತೆಗಳೆಲ್ಲರನ್ನೂ ಸೋಲಿಸಿ ಸ್ವರ್ಗವನ್ನು ಕಬಳಿಸಿದ್ದ. ದೇವತೆಗಳು ದುಃಖಿತರಾಗಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಪ್ರಾರ್ಥಿಸಿದರು. ತ್ರಿಮೂರ್ತಿಗಳು ತಮ್ಮ ಶಕ್ತಿಯನ್ನು ಒಂದಾಗಿಸಿ ಒಂದು ದಿವ್ಯ ಕಿರಣವನ್ನು ಸೃಷ್ಟಿಸಿದರು. ಆ ಕಿರಣದಿಂದಲೇ ಕಾತ್ಯಾಯಿನಿ ದೇವಿ ರೂಪುಗೊಂಡರು. ಅವರ ದಿವ್ಯ ರೂಪವು ಅದ್ಭುತವಾಗಿತ್ತು. 4 ಭುಜಗಳು, ಬಲಗೈಯಲ್ಲಿ ಖಡ್ಗ, ಮತ್ತೊಂದು ಕೈಯಲ್ಲಿ ಕಮಲ, 3ನೆಯ ಕೈಯಲ್ಲಿ ತ್ರಿಶೂಲ, 4ನೆಯ ಕೈಯಲ್ಲಿ ಅಭಯಮುದ್ರೆ. ಅವರು ಸಿಂಹವನ್ನು ವಾಹನವಾಗಿ ಪಡೆದರು. ಕಾತ್ಯಾಯಿನಿ ದೇವಿ ಮಹಿಷಾಸುರನ ವಿರುದ್ಧ ಯುದ್ಧ ಮಾಡಿ ಭಯಾನಕವಾದ ಸಮರದಲ್ಲಿ ಅವನನ್ನು ಸಂಹರಿಸಿದರು. ಹೀಗಾಗಿ ಇವರು ಮಹಿಷಾಸುರಮರ್ದಿನಿ ಎಂದು ಪ್ರಸಿದ್ಧರಾದರು. ಕಾತ್ಯಾಯಿನಿ ದೇವಿಯನ್ನು ಆರಾಧಿಸಿದರೆ ದಾರಿದ್ರ್ಯ, ದುಷ್ಟಶಕ್ತಿಗಳು ಹಾಗೂ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. ವಿಶೇಷವಾಗಿ ಅವಿವಾಹಿತೆಯರು ಶುಭ ಸಂತಾನ ಮತ್ತು ಉತ್ತಮ ವರನಿಗಾಗಿ ಇವಳನ್ನು ಪ್ರಾರ್ಥಿಸುತ್ತಾರೆ. ಶುದ್ಧ ಭಕ್ತಿ, ಧೈರ್ಯ ಮತ್ತು ಧರ್ಮನಿಷ್ಠೆಯನ್ನು ನೀಡುವ ತಾಯಿ ಇವರು. ಇಂತಹ ಕಥೆಗಳನ್ನು ತಮ್ಮ ಮಕ್ಕಳಿಗೆ ತಿಳಿಸಿ. ಹಾಗೆಯೇ ಈ ಕಥೆ ನಿಮಗೆ ಇಷ್ಟ ಆಯ್ತಾ? ಹಾಗಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಜನರಿಗೆ ತಿಳಿಯಲು ವಿಡಿಯೋ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.